ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬುಧವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಗಿನಿಂದ ಸಂಜೆವರೆಗೂ ಏನೇನೆಲ್ಲ ಮಾಡಿದೆ ಅಂತ ಒಂದು ಸಿಂಪಲ್ಲಾಗಿ ಒಂದು 20 ಮಿನಿಟ್ಸ್ ವೀಡಿಯೋದಲ್ಲಿ ಇವತ್ತು ನಾನು ನಿಮಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಕೆಲವೊಂದೊಂದು ಸಾಮಾನುಗಳು ವೇಸ್ಟ್ ಆಗಿರೋ ಅಂಥದ್ದಿರುತ್ತೆ, ಬೇಡ ಎಸಿಬೇಕು ಅನ್ನೋ ಅಂಥ ಸಾಮಾನುಗಳಿರುತ್ತೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಸಿಂಪಲ್ಲಾಗಿ ಯೂಸ್ಫುಲ್ಲಾಗಿ ಮಾಡ್ಕೊಬೋದು ಅಂತ ಹೇಳಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಆರೋಗ್ಯಕರವಾಗಿರುವಂತಹ ಒಂದು ಸ್ನ್ಯಾಕ್ಸು ಹಾಗೆ ಒಂದು ಬ್ರೇಕ್ಫಾಸ್ಟ್ ಕೂಡ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಹಿಂದಿನ ದಿನ ಬೆಳಗ್ಗೆನೇ ನಾನು ಒಂದು 2 ಗ್ಲಾಸ್ ಅಷ್ಟು ಅಕ್ಕಿ ಯಾವುದಾದ್ರೂ ಸರಿ, ದೋಸೆ ಅಕ್ಕಿ ಆದರೂ ಸರಿ, ಇಲ್ಲ ಈ ಸೊಸೈಟಿ ಅಕ್ಕಿ ಬರುತ್ತಲ್ಲ ಡಿಪೋ ಅಕ್ಕಿ, ಅದಾದರೂ ಸರಿ, ನಾನು ಆಲ್ಮೋಸ್ಟ್ ಡಿಪೋ ಅಕ್ಕಿನೇ ದೋಸೆಗೆ ಮಾಡೋದು. ಡಿಪೋ ಅಕ್ಕಿಲಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ 2 ಗ್ಲಾಸ್ ಅಷ್ಟು ಅಕ್ಕಿ ಮತ್ತು 2 ಗ್ಲಾಸ್ ಅಕ್ಕಿಗೆ 3 ರಿಂದ 4 ಸ್ಪೂನಷ್ಟು ಮೆಂತ್ಯ ದೋಸೆ ನಾನು ಮಾಡ್ತಾ ಇರೋದು. ಮೆಂತ್ಯ ನೆನೆಸ್ಕೊಬೇಕಾಗತ್ತೆ ನೋಡಿ. ಈ ರೀತಿ ಒಂದು 5 ರಿಂದ 6 ಅವರು ಮೆಂತ್ಯನೂ ಮತ್ತು ಅಕ್ಕಿನೂ ನೆನೆಸ್ಕೊಬೇಕಾಗುತ್ತೆ. ಇದಕ್ಕೆ ಯಾವುದೇ ಉದ್ದಿನ ಕಾಳು ಬೇಡ, ತೊಗರಿ ಕಾಳು ಬೇಡ, ಕೆಲವರು ಹೆಸರು ಕಾಳು ಹಾಕ್ತಾರೆ, ಕಡಲೆಬೇಳೆ ಹಾಕ್ತಾರೆ. ನಾನು ಯಾವುದೇ ಕಾಳು ಹಾಕಿಲ್ಲ. ಕಾಳುಗಳೆಲ್ಲ ಹಾಕಿದ್ರೆ ಕೆಲವ್ರು ಏನಂತಾರೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಮಾಡಿದ್ರೆ ಡಯಾಬಿಟಿಸ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಈ ಥರ ಮೆಂತ್ಯ ದೋಸೆ ಮಾಡ್ತಾಯಿದ್ದೀನಿ. ಮೆಂತ್ಯ ನೆನೆಸ್ಬಿಟ್ಟು ತಿನ್ನೋದು, ಮೆಂತ್ಯ ಮೊಳಕೆ ಕಟ್ಟಿದ್ದು ತಿನ್ನೋದು ಎಲ್ಲ ಮಾಡಿದ್ರೆ ಡಯಾಬಿಟಿಸ್ ಅವ್ರಿಗಾಗಲಿ ನಾರ್ಮಲ್ ಇರೋರಿಗಾಗಲಿ ತುಂಬ ಒಳ್ಳೆಯದು, ಮೆಂತ್ಯ ಇಂಟೇಕ್ ಮಾಡಿದಷ್ಟು ಅಂತ ಹೇಳ್ತಾರೆ. ಆದರೆ ಮೆಂತ್ಯನ ಹಾಗೆ ತಿನ್ನೋಕ್ಕಾಗದೇ ಇಲ್ಲ, ತುಂಬ ಕಹಿ ಅಂತ ಅನ್ಸುತ್ತೆ. ಮೆಂತ್ಯ ಸೊಪ್ಪು ಅಷ್ಟೇ, ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಿಬಿಟ್ರೆ ಸಾಂಬಾರು ಮಾಡಿದ್ರೆ ಕಹಿ ಬರುತ್ತೆ. ಆದರೆ ಮೆಂತ್ಯನೂ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ. ಇದನ್ನೆಲ್ಲದನ್ನು ಸೇರಿ ನೋಡಿ, ಸ್ವಲ್ಪ ಅವಲಕ್ಕಿನೂ ಕೂಡ ನಾನು ನೆನೆಸ್ಕೊಂಡು ಎಲ್ಲದನ್ನು ಒಂದು 2 ರಿಂದ 3 ಚಿಟಿಕೆ ಅರಿಶಿನ ಹಾಕ್ಕೊಂಡು ಎಲ್ಲದನ್ನೂ ನಾನು ರುಬ್ಬಿಟ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗಿನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಅಂತ ಹೇಳಿದೆ. ನೋಡಿ, ನಾನಿಲ್ಲಿ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕೂಡ ನಾನು ಹೇಳ್ದಂಗೆ ಡಯಾಬಿಟೀಸ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ, ಈವನ್ ಕ್ಯಾನ್ಸರ್ ಬರೋದು ಕೂಡ ಅವಾಯ್ಡ್ ಆಗುತ್ತೆ. ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ಗ್ರೀನ್ ಟೀ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಕಾಫಿ ಕುಡಿಯೋದಕ್ಕಿಂತ ಫಸ್ಟು ಬಿಸಿನೀರು, ಸ್ವಲ್ಪ ಬೆಚ್ಚಗಿರೋ ನೀರು, ಜೀರಿಗೆ ಹಾಕಿ ಏನಾದರೂ ಕುಡೀರಿ. ಇಲ್ಲ ಅಂತಂದರೆ ಈ ರೀತಿ ಗ್ರೀನ್ ಟೀ ಕುಡಿದ್ರೆ ಅದು ತುಂಬ ಒಳ್ಳೆಯದು. ಆಮೇಲೆ ಒಂದು 1/2 ಅವರ್ ಆದಮೇಲೆ ನಾವು ಕಾಫಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಗ್ರೀನ್ ಟೀ ಕುಡಿದು ಒಂದು 1/2 ಅವರ್ 45 ಮಿನಿಟ್ಸ್ ಆದಮೇಲೆ ಇಲ್ಲಿ ನಾನು ಟೀ ಮಾಡ್ಕೊತಾ ಇದ್ದೀನಿ. ಈ ಟೀ ಮಾಡ್ಕೊಳೋ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಆ ವಾಶಿಂದ ತೆಗಿತಾ ಇದ್ದೀನಿ. ತುಂಬ ಆಲ್ರೆಡಿ ನಾನು 4-5 ದಿವಸದಿಂದ ಬಟ್ಟೆ ವಾಶ್ಗೆ ಹಾಕಿರಲಿಲ್ಲ. ನೋಡಿ, ಬಟ್ಟೆನ ಆಲ್ರೆಡಿ ವಾಶ್ಗೆ ಹಾಕಿದ್ದೆ. ಎದ್ದಿದ ತಕ್ಷಣ ಗ್ರೀನ್ ಟೀ ಕುಡಿಯುವಾಗ ಈಗ ಅದನ್ನೆಲ್ಲ ತೆಗೆದು ಮತ್ತೆ ಇನ್ನೂ ಒಂದು ಲೋಡು ಹಾಕ್ತಾಯಿದ್ದೀನಿ. ಬಟ್ ಅಷ್ಟೊತ್ತಿಗೆ ಟೀ ಆಗುತ್ತೆ. ನಾವಿಲ್ಲಿ ಒಂದು ಕೆಲಸ ಮಾಡ್ಕೊಳೋ ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ಕೂಡ ಆಗುತ್ತೆ. ಅಂದರೆ ಈಗ ಆಲ್ಟರ್ನೇಟ್ ಕೆಲಸನ ನಾನು ಬೇಗ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ದಿನ ಎಲ್ಲ ಕೆಲಸನೇ ಸರಿ ಹೋಗ್ಬಿಡುತ್ತೆ. ಮತ್ತು ನಾನು ಸೆಕೆಂಡ್ ರೌಂಡು ವಾಶ್ಗೆ ಹಾಕಿದೆ. ಇವಾಗ ಅಷ್ಟೊತ್ತಿಗೆ ಟೀ ಕೂಡ ರೆಡಿಯಾಗಿತ್ತು. ಟೀಗೆ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ. ಕೆಲವೊಂದೊಂದು ಸತಿ ಶುಂಠಿ ಮತ್ತು ಇದು ಹಾಕ್ತೀನಿ, ಲವಂಗ ಹಾಕ್ತೀನಿ. ಕೆಲವು ಸಲ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ತೀನಿ. ಒಂದೊಂದು ದಿನ ಒಂದೊಂದು ಫ್ಲೇವರ್ ಆಗಿ ಮಾಡ್ಕೊತೀನಿ. ಕೆಲವ್ರು ಏನು ಮಾಡ್ತಾರೆ, ಮಸಾಲೆ ಟೀ ಪೌಡರ್ ಅಂತಲೇ ಹೇಳಿ ಮಾಡ್ಕೊಂಬಿಟ್ಟಿರ್ತಾರೆ. ಏಲಕ್ಕಿ ಮತ್ತು ಲವಂಗ, ಶುಂಠಿ ಪೌಡರು ಎಲ್ಲ ಹಾಕ್ಕೊಂಡು ಮಸಾಲೆ ಟೀ ಪೌಡರ್ ಅಂತ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಒಂದೊಂದು ದಿನ ಒಂದೊಂದು ಫ್ಲೇವರ್ ಕುಡಿಯೋಣ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ನಾವೇನು ಮಾಡ್ತೀವಿ, ಒಂದಿನ ಶುಂಠಿ ಜಜ್ಜಿ ಹಾಕಿ ಮಾಡ್ತೀನಿ, ಒಂದಿನ ಲವಂಗ ಹಾಕ್ತೀನಿ, ಒಂದಿನ ಏಲಕ್ಕಿ ಹಾಕ್ತೀನಿ. ಈ ರೀತಿ ನಾನು ಮಾಡ್ಕೊತೀನಿ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಗೆ ಶುಗರ್ ಇರೋದ್ರಿಂದ ನಾನು ಫಸ್ಟೇ ಟೀಗೆನೇ ಶುಗರ್ ಶುಗರ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಏನಂದರೆ ಬೆಲ್ಲನ ನಾನು ಫಸ್ಟೇ ಹಾಕೋಕ್ಕೋಗಲ್ಲ. ಹಾಗೆ ಮತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಸ್ವೀಟ್ ಬೇಕು, ನನಗೊಂದು ಸ್ವಲ್ಪ ಜಾಸ್ತಿ ಬೇಕು. ಹಾಗಾಗಿ ನಾನು ಟೀ ಎಲ್ಲ ಮಾಡಾದ್ಮೇಲೆ ಕಪ್ಪಿಗೆ ಹಾಕಿದ್ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ಬೆಲ್ಲ ಹಾಕ್ಕೊತೀವಿ. ಈ ಟೀ ಎಲ್ಲ ಕುಡಿದಾದ್ಮೇಲೆ ನೋಡಿ, ದೋಸೆ ಹಿಟ್ಟು ರಾತ್ರಿ ನೆನೆಸಿದ್ದು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ನಾನು ಆವಾಗಲೇ ಕೈಯಲ್ಲಿ ದೋಸೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ದೆ. ಕೈಯಲ್ಲಿ ಯಾಕೆ ಕಲಿಸ್ದೆ ಅಂದರೆ, ಕೈಯಲ್ಲಿ ಕಲಿಸ್ದಷ್ಟು
ಇಟ್ಟು ಹುಳಿ ಬರುತ್ತೆ. ಇದಕ್ಕೆ ಯಾವುದೇ ಈನೋ ಪೌಡರ್ ಆಗಲಿ ಮತ್ತು ಸೋಡಾ ಆಗಲಿ ಬೇಕಾಗೋದಿಲ್ಲ. ಹಾಗೆ ದೋಸೆ ಮಾಡ್ಕೊಬೋದು. ಇವತ್ತಿನ ದೋಸೆ ನೋಡಿ ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಸಾಫ್ಟ್ ಬನ್ ರೀತಿ ಬರುತ್ತೆ ಮೆಂತ್ಯ ದೋಸೆ. ಯಾವುದೇ ಕಾಳು ಹಾಕಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಗಟ್ಟಿ ಇತ್ತು ಅಂತ ಹೇಳಿ ನೀರು ಹಾಕ್ಕೊಂಡು ಎಲ್ಲದನ್ನು ಕಲಿಸ್ಕೊತಾ ಇದ್ದೀನಿ. ಈ ದೋಸೆಗೆ ಸಾಗು ಆದರೂ ಮಾಡ್ಕೊಬೋದು, ಆದರೆ ನಾನಿವತ್ತು ಕಡಲೆಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಪಲ್ಯ ಕೂಡ ಮಾಡ್ಕೊಬೋದು, ಆದರೆ ಆದಷ್ಟು ಚಟ್ನಿನೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಕಡಲೆಬೀಜ ಕಡಲೆ ಕೂಡ ಹಾಕಿ ಹಸಿ ಕಾಯಿ, ನನ್ನ ಕಾಯಿನ ಫಸ್ಟ್ ಒಡೆದಿದ ತಕ್ಷಣ ಏನು ಮಾಡ್ತೀವಿ, ತುಡಿದ್ಬಿಟ್ಟು ನಾನು ಒಂದು ಬಾಕ್ಸ್ ಒಳಗೆ ಹಾಕ್ಕೊಂಡು ಒಂದೇ ಸರಿ ಒಂದು ಕಾಯಿನೂ ಯೂಸ್ ಆಗೋಲ್ಲ ಅಲ್ವಾ, ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರೀಝರಲ್ಲಿ ಇಡ್ತೀನಿ. ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಕಾಯಿನ ತೊಗೊಬೋದು, ಎಷ್ಟು ಬೇಕು ಅವಾಗ ತುರಿದು ಅವಾಗ ಮಾಡೋಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ನಾನು ಕಾಯಿನ ಯಾವಾಗಲೂ ಮಾಡ್ಕೊತೀನಿ. ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಡಲೆಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲದನ್ನು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಾಯಿ ಚಟ್ನಿ ರೆಡಿಯಾಗಿದೆ. ಕಡಲೆಬೀಜನೂ ಹಾಕಿದ್ದೀನಿ ಮತ್ತು ಕಡಲೆನೂ ಹಾಕಿದ್ದೀನಿ, ಚೆನ್ನಾಗಾಗಿದೆ. ಈಗ ದೋಸೆ ಮಾಡ್ಕೊಂಬಿಡೋಣ ಅಂತ ಹೇಳಿ ದೋಸೆ ಹೆಂಚಿಟ್ಟೆ. ದೋಸೆ ಹೆಂಚು ಕಾಯ್ತಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆನೂ ಇದಕ್ಕೆ ಬೇಕಾಗೋದಿಲ್ಲ, ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾನು ಮೊದಲನೇ ದೋಸೆ, ನಿಮಗೆಲ್ಲ ಗೊತ್ತು ಮೊದಲನೇ ದೋಸೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು, ಮೊದಲನೇ ದೋಸೆ ನಾವೆಲ್ಲ ಚಿಕ್ಕ ಹುಡುಗರ್ನಲ್ಲಿದ್ದಾಗ ಏನು ಹೇಳ್ತಾ ಇದ್ವಿ ಅಂದರೆ ಮೊದಲನೇ ದೋಸೆ ದೇವ್ರಿಗೆ ಅಂತ ಹೇಳ್ತಿದ್ವಿ. ಯಾಕಂದರೆ ಅದು ಚೆನ್ನಾಗಿ ಬರ್ತಾ ಇರಲಿಲ್ಲ. ಎತ್ತಿ ನಮ್ಮಮ್ಮ ಪಕ್ಕಕ್ಕೆ ಇಟ್ಬಿಡೋರು. ಯಾಕಮ್ಮ ಇದು ಪಕ್ಕಕ್ಕೆ ಇಟ್ಟಿದ್ರೆ ಅದು ದೇವ್ರಿಗೆ ಅಂತ ಹೇಳೋರು. ಅದೇ ರೀತಿ ಮೊದಲನೇ ದೋಸೆನ ಎತ್ತಿ ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ದೋಸೆ ಸುಮ್ಮನೆ ಸ್ವಲ್ಪ 2 ಸೌಟ್ ಹಾಕ್ಕೊಂಡು, ಜಾಸ್ತಿ ನಾವು ದೋಸೆಯ ಅಗಲವಾಗಿ ಸೆಟ್ಟದು ಇದ್ರ ದೋಸೆ ಮಾಡ್ತೀವಲ್ಲ, ಪ್ಲೈನ್ ದೋಸೆ, ಮಸಾಲೆ ದೋಸೆ ಆ ರೀತಿ ಹಾಕ್ಕೊಳೋದು ಬೇಡ. ಸೆಟ್ಟು ದೋಸೆ ಥರ ಹಾಕ್ಕೊಂಡು ಮತ್ತೆ ಮಡಚಿದ್ರೆ ದೋಸೆ ರೆಡಿಯಾಗುತ್ತೆ. ಇದಕ್ಕೆ ಮೇಲ್ಗಡೆ ನೀವು ಸೆಟ್ಟು ದೋಸೆಗೆ ಹಾಕ್ತಾರಲ್ಲ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ರು ಅಷ್ಟು ಚೆನ್ನಾಗಿರುತ್ತೆ. ಆದರೆ ನನಗೆ ಇವತ್ತು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಯಾವುದೇ ಕ್ಯಾರೆಟು, ಇದು ಈರುಳ್ಳಿ ಎಲ್ಲ ಹಾಕ್ಕೊಂಡಿಲ್ಲ. ಈ ರೀತಿ ಪ್ಲೈನಾಗಿ ಮಾಡಿಕೊಂಡೆ. ಪ್ಲೈನಾಗಿ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲೆಲ್ಲ ಪ್ಲೈನೇ ಇಷ್ಟಪಡ್ತಾರೆ. ನಾನು ಸ್ವಲ್ಪ ಅದೆಲ್ಲ ಹಾಕ್ಕೊಂಡು ತಿಂದರೆ ಸೆಟ್ ದೋಸೆ ಥರ ಇರುತ್ತೆ ಅಂತ ಹೇಳಿ ತಿಂತೀನಿ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಮೆಂತ್ಯ ದೋಸೆ. ಹಾಗೆ ನಾನು ಹೇಳ್ದಂಗೆ ನಿಮಗೆ ನಾನೊಂದು ಯೂಸ್ಫುಲ್ ಟಿಪ್ಸ್ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಈಗ ನೋಡಿ, ಇವತ್ತು ನಾನು ಸ್ವಿಚ್ ಬೋರ್ಡ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ. ನಾನು ಹಬ್ಬ ಮಾಡಿರಲಿಲ್ಲ, ಈ ಫ್ರೈಡೇ ಹಬ್ಬ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನೋಡಿ, ಯಾವ ರೀತಿ ಸ್ವಿಚ್ ಬೋರ್ಡ್ಸ್ ಎಲ್ಲ ಡೈಲಿ ಯೂಸ್ ಮಾಡ್ತೀವಲ್ಲ ಅಡುಗೆ ಮನೆಯಲ್ಲಿ, ಯಾವ ರೀತಿ ಆಗಿದೆ ಅಂತ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು, ಕಾಟನ್ ಬಟ್ಟೆ ಆದರೂ ಸರಿ, ಮನೆಯಲ್ಲಿ ಈ ಥರ ಹತ್ತಿ ಇದ್ರೂ ಸರಿ, ಅದನ್ನು ತೊಗೊಂಡು ಈ ರೀತಿ ಸ್ವೈಪ್ ಮಾಡಿದೆ. ನಾವೆಲ್ಲ ಏನು ಮಾಡ್ತಿದ್ವಿ, ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ನೀರು ಬಟ್ಟೆನಲ್ಲಿ ಮಾಡಿಕೊಂಡ್ರೆ ಹೋಗುತ್ತೆ ಅಂತ, ಬಟ್ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ನೀವು ಕೊಬ್ಬರಿ ಎಣ್ಣೆ ತೊಗೊಂಡು ಅದನ್ನು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಷ್ಟು ಚೆನ್ನಾಗಿ ಶೈನಿಂಗ್ ಹೊಡೆಯುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಶೈನಿಂಗ್ ಹೊಡೆಯುತ್ತೆ. ಹಾಗೆ ಕ್ಲೀನಿಂಗು ಕೂಡ ಅಷ್ಟು ಚೆನ್ನಾಗಾಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಮಾಡಬೇಕಾಗತ್ತೆ. ಅಷ್ಟು ಈಸಿಯಾಗಿ ನಿಮಗೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸ್ತಾರಲ್ಲ ಆ ರೀತಿ ಎಲ್ಲ ಕ್ಲೀನ್ ಆಗಲ್ಲ, ಬಟ್ ಬೇಗ ಆಗುತ್ತೆ. ಕಂಪೇರ್ ಟು ನೀವು ಸೋಪ್ ಆಯಿಲು ಅದು ಎಲ್ಲ ಹಾಕೊಂಡು ಮಾಡೋದಕ್ಕಿಂತ ಬೇಗ ಆಗುತ್ತೆ ಮತ್ತು ಚೆನ್ನಾಗೂ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂತ ಹೇಳಿಬಿಟ್ಟು. ಫಸ್ಟ್ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ. ಇದು ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಯೂಸ್ಫುಲ್ ಟಿಪ್ಸ್ ಅಂತ ಕೂಡ ಹೇಳ್ಬೋದು. ಅದೇ ರೀತಿ
ಇದು ಜಾಸ್ತಿ ಗಲೀಜಾಗಿತ್ತು. ಇಲ್ಲಿ ಇನ್ನೂ ಒಂದು ಸ್ವಿಚ್ ಬೋರ್ಡ್ ಇತ್ತು, ಅದೇನು ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಆದರೂ ಅದನ್ನು ಕೂಡ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಬಂದೆ. ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳೋಣ, ಸ್ವಿಚ್ ಬೋರ್ಡ್ಸು ಅದು ಎಲ್ಲ ಅಂತಂದ್ಬಿಟ್ಟು ನಾವು ನೋಡಿಕೊಂಡೇ ಇರೋಲ್ಲ. ಕೆಲವೊಂದೊಂದ್ಸಲಿ ಏನಾಗಿರುತ್ತೆ ಅಂದರೆ ಯೂಸ್ ಮಾಡಿ ಅದು ಗಲೀಜಾಗಿಬಿಟ್ಟಿರುತ್ತೆ. ಯಾರಾದರೂ ಮನೆಗೆ ಬಂದರೆ ಏನಪ್ಪ ಮನೇನ ಹೀಗೇನ ಇಟ್ಕೊಂಡಿರೋದು ಅನ್ನೋ ಥರ ನಮಗೆ ಬೇಜಾರಾಗಿಬಿಡುತ್ತೆ. ಅಷ್ಟೊಂದು ಗಲೀಜಾಗಿರುತ್ತೆ, ನಾವು ನೋಡಿಕೊಂಡೇ ಇರೋಲ್ಲ. ಹಾಗಾಗಿ ಅವಾಗ ಈ ಥರದ್ದೆಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತಂತ ಹೇಳಿ. ನೋಡಿ ಹಿಂದೆ ಹೇಗಿತ್ತು ಇವಾಗ ಹೇಗಾಯಿತು ಅಂತ ಕೂಡ ನಾನಿಲ್ಲಿ ತೋರಿಸಿದ್ದೀನಿ. ಅದೇ ರೀತಿ ಮನೆಯಲ್ಲಿ ಇವತ್ತು ಕ್ಲೀನ್ ಮಾಡಬೇಕಂದ್ರೆ ಹಳೇದು ಬೆಡ್ಶೀಟು ನಮ್ಮ ಹಸ್ಬೆಂಡ್ ರವಿ ಏನು ಮಾಡಿದ್ರು, ಬೇಡ ಈ ಬೆಡ್ಶೀಟ್ನ ಬಿಸಾಡಿಬಿಡು, ಸುಮ್ಮನೆ ಯಾಕೆ ಹರಿದೋಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ನೋಡಿ ಈ ಬೆಡ್ಶೀಟ್ನ ತೊಗೊಂಡು ಏನಾದರೂ ಒಂದು ಯೂಸ್ ಆಗೋ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಹಿಂಗೆ ಎಲ್ಲ ಚೆನ್ನಾಗಿ ಸುತ್ತಕೊಂಡು ಈ ರೀತಿ ಸುತ್ತಕೊಂಡೆ. ಆ ಎಜ್ಜನ್ನು ಕೂಡ ಮತ್ತೆ ಒಂದು ಹಾಗೇ ಸಿಗಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ದಿಂಬು, ಒಂದು ಪಿಲ್ಲೋ ಥರ ಈ ರೀತಿ ಮಾಡಿಕೊಂಡೆ. ಹಳೆಯ ದುಪಟಾಸ್ ಇರುತ್ತೆ, ನಾವು ಇರೋ ಅಂತಹ ಬ್ಲೌಸಸ್ ಪೀಸ್ಗಳಿರುತ್ತೆ ಅಥವಾ ಸ್ಯಾರಿ ಇರುತ್ತೆ. ನೋಡಿ ನಾನು ಇಲ್ಲೊಂದು ಹಳೆಯ ದುಪಟ ಹಾಕದೇ ಇರೋ ಅಂಥ ದುಪಟ ಇತ್ತು ಮನೆಯಲ್ಲಿ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಮಧ್ಯಕ್ಕೆ ಇಟ್ಕೊಂಡು ಈ ಎಡ್ಜಸ್ನೆಲ್ಲ ಆ ಮಧ್ಯಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಯಾವ ರೀತಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಸೋಫಾ ಮೇಲೆ ಇರುತ್ತೆ, ಅದನ್ನು ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೋಫಾ ಅಲ್ಲ, ದಿವಾನ್ ಮೇಲೂ ಕೂಡ ಇಡ್ಬೋದು. ಇದೇ ಪಿಲ್ಲೋ ನಾವು ಹೊರಗಡೆ ಹೋಗಿ ತೊಗೊತೀವಿ ಅಂತಂತಂದರೆ 400 500 ಅಂತಂತೆಲ್ಲ ಹೇಳ್ತಾರೆ. ಅದೇ ಮನೆಯಲ್ಲಿ ಇರೋ ಅಂತಹ ಐಟಮ್ಸಲ್ಲೇ ನಾನು ಈ ಥರ ಯೂಸ್ ಮಾಡ್ಕೊಳ್ಳೋಣ ಅಂತಂತ ಹೇಳಿ ಜಸ್ಟ್ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತು. ಎಲ್ಲದನ್ನು ಹೀಗೆ ಒಳಗಡೆ ಹಾಕ್ಬಿಟ್ಟು ನೋಡಿ ಈ ರೀತಿ ಬರುತ್ತೆ. ಅಂದರೆ ನನಗೆ ಇದು ಅಷ್ಟೊಂದು ಸಮಾಧಾನ ಅನಿಸ್ಲಿಲ್ಲ. ಹಾಗಾಗಿ ಇನ್ನೂ ನನ್ನ ಹತ್ರ ಒಂದು ಬ್ಲೌಸ್ ಪೀಸು ಸ್ಯಾರಿ ಇತ್ತು. ಆ ಸ್ಯಾರಿ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸ್ಕೊಂಡಿರಲಿಲ್ಲ, ಆ ಬ್ಲೌಸ್ ಪೀಸ್ ಇತ್ತು. ಆ ಬ್ಲೌಸ್ ಪೀಸಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇದು ನಂದು ಬ್ಲೌಸ್ ಪೀಸು. ಈ ಸ್ಯಾರಿಗೆ ನಾನು ಬೇರೆ ಥರ ಬ್ಲೌಸ್ ಹೊಲ್ಸ್ಕೊಂಡಿದ್ದೆ. ಹಾಗಾಗಿ ಇದು ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಆ ಬ್ಲೌಸ್ ಪೀಸ್ನ ಕೆಳಗಡೆ ಹಾಕ್ಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಮತ್ತೆ ಸೈಡ್ ಕಾರ್ನರೆಲ್ಲ ತೊಗೊಂಡು ಮಧ್ಯಕ್ಕೆ ಹಾಕ್ತಾಯಿದ್ದೀನಿ. ನಮಗೆ ವಾಶ್ ಮಾಡ್ಕೊಬೇಕು, ಗಲೀಜಾಗಿದೆ ಅಂದಾಗಲೂ ಕೂಡ ನಾವು ಇದನ್ನು ತೆಗೆದುಬಿಟ್ಟು ವಾಶ್ ಮಾಡ್ಕೊಬೋದು. ಒಂದು ಪಿನ್ ಏನಾದರೂ ಹಾಕಿದ್ರು ಕೂಡ ಹಾಕೋದೇನು ನೆಸೆಸಿಟಿ ಇರೋದಿಲ್ಲ. ಕ್ಲೀನಾಗಿ ನಾವು ಒಳಗಡೆ ಸ್ಟಫಿಂಗ್ ಮಾಡೋ ಥರ ಒಳಗಡೆ ನಾವು ಕ್ಲೀನಾಗಿ ಅದನ್ನು ಮಾಡಿದ್ರೆ ಎಲ್ಲ ಸೇರಿಸಿದ್ರೆ ಆ ಸಂದಿಗೆಲ್ಲ ಸೇರಿಸಿದ್ರೆ ಚೆನ್ನಾಗೇ ಇರುತ್ತೆ. ನಮಗೆ ಯಾವುದೇ ಪಿನ್ನು ಸ್ಟಿಚ್ಚಿಂಗು ಅವಶ್ಯಕತೆಯೇ ಇರಲ್ಲ. ಹಾಗೆ ಕೈಯಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಸುಮ್ಮನೆ ಪ್ಲೈನಾಗಿ ಮಾಡಿದ್ದೀನಿ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಸೋಫಾ ಮೇಲೆ ಇಟ್ಟರೆ ಡಿಸೈನಾಗೂ ಕಾಣಿಸುತ್ತೆ. ಇದೇ ಪಿಲ್ಲೋನ ನಾವು ತೊಗೊಳಕ್ಕೆ ಹೋದರೆ ನೋಡಿ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಸೋಫಾ ಮೇಲಂತೂ ನಮ್ಮ ಸೋಫಾ ಇದ್ದಿದ್ದು ಬ್ರೌನ್ ಕಲರ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಅದನ್ನೇ ಇನ್ನೊಂದು ರೀತಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಕೂಡ ನಾನು ಅದನ್ನು ಮಾಡಿದೆ. ಈಗೆಲ್ಲ ಅದೆಲ್ಲ ನಾವು ಒಳಗಡೆ ಎಡ್ಜಸ್ನೆಲ್ಲ ನಾನು ಅದೊಂದು ರೌಂಡಲ್ಲಿ ಹಾಕಿದ್ನಲ್ಲ ನೋಡಿ, ಆ ರೌಂಡಲ್ಲಿ ಮೇಲಿಂದ ತೊಗೊಂಡು ಈ ರೀತಿ ನಾನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡು ಅದಕ್ಕೊಂದು ನಾನು ಹಾಕ್ಕೊಳ್ಳೋ ಅಂಥ ಹೇರ್ ಬ್ಯಾಂಡ್ನ ಹಾಕಿದೆ. ನೋಡಿ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ನೋಡಿ. ಈ ರೀತಿ ಒಂದು ಬ್ಲ್ಯಾಕ್ ಹೇರ್ ಬ್ಯಾಂಡ್ ಹಾಕೋದು ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ ಮನೆಯಲ್ಲೆಲ್ಲರೂ ನೋಡಿಬಿಟ್ಟು ಹಳೆ ಬೆಡ್ಶೀಟಲ್ಲಿ ಏನು ಮಾಡಿದೆ ನೋಡು ನೀನು ಅಂತಂತ ಹೇಳಿ ನಗ್ತಾಯಿದ್ರು. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಪಿಲ್ಲೋ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸೈಡ್ ಪಿಲ್ ಇದು ದಿವಾನ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ, ಸೋಫಾ ಮೇಲೆ ಇಟ್ರೂ ಚೆನ್ನಾಗಿ ಕಾಣುತ್ತೆ. ಈ ಥರ ಏನಾದರೂ ನಿಮಗೇನಾದರೂ ಈ ಐಡಿಯಾ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ಅದನ್ನೆಲ್ಲದನ್ನು ಮುಗಿಸಿ ಕ್ಲೀನಿಂಗ್ ಮಾಡ್ತಾಯಿದ್ದೆ ಅಂತ ಹೇಳಿದ್ನಲ್ಲ, ಫ್ರಿಡ್ಜ್ ಕ್ಲೀನ್ ಮಾಡ್ತಾಯಿದ್ರೆ ನೋಡಿ ಇದು ನನಗೆ ಈ ಕಾರ್ನ್ ಸಿಕ್ತು. ತುಂಬ ದಿನ ಆಗೋಗಿತ್ತು. ಇದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಟೆರಸ್ ಮೇಲೆ ಹೋಗಿ ಪಕ್ಷಿಗಳು ಯಾವುದಾದ್ರೂ ತಿನ್ನುತ್ತೆ ಅಂತ ಹೇಳಿ ಟೆರಸ್ ಮೇಲೆ ಹಾಕ್ಬಿಟ್ಟು ಬರ್ತಾಯಿದ್ದೀನಿ. ಹಾಗೆ ನೋಡಿದ್ರೆ ಮಳೆ ಬರೋಂಗಾಗೋಗ್ಬಿಟ್ಟು ನಮ್ಮ ಮನೆ ಟೆರಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಹೇಗೆ ಕಾಣಿಸುತ್ತಿದೆ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಸನ್ರೈಸ್ ಅಂತೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಮ್ಮದು ಸೂರ್ಯನ ಬಾಗಿಲಾಗಿರೋದ್ರಿಂದ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮಳೆ ಕೂಡ ಬರೋಂಗಾಗಿತ್ತು, ಮೋಡ ಎಲ್ಲ ಫುಲ್ಲು ಕವ್ಕೊಂಡಿತ್ತು. ಬಟ್ಟೆ ಒಣಗಾಕಿ ವಾಶ್ ಮಾಡಿದ್ದೆಲ್ಲ ನಾನು ಹಾರಾಕಿದ್ದೆ. ಅದನ್ನೆಲ್ಲದನ್ನು ತೊಗೊಂಡು
ಕೆಳಗಡೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 4:30-5 ಇಷ್ಟು ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಅವತ್ತಿನ ದಿನದ್ದು ಮುಗೀತು. ಇದನ್ನೆಲ್ಲ ಮುಗಿಸ್ಬಿಟ್ಟು ಸಂಜೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರು ಅಂತಂತ ಹೇಳಿಬಿಟ್ಟು ಮೊಟ್ಟೆನಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ನಾನು ಯಾವ ರೀತಿ ಮೊಟ್ಟೆನಲ್ಲಿ ಮಾಡ್ತಾಯಿದ್ದೀನಿ ಅಂತ ಒಂದು 4-5 ಮೊಟ್ಟೆನ ಫಸ್ಟೇ ಒಡೆದು ಹಾಕ್ಕೊತಾ ಇದ್ದೀನಿ. ಇದು ಸ್ಕ್ರ್ಯಾಂಬಲ್ಡ್ ಎಗ್ ಅಂತ ಹೇಳಿಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡೋ ಅಂಥದ್ದು ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ಒಂದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ. ಮಕ್ಕಳು ಆಗಲಿ ದೊಡ್ಡವರಾಗಲಿ ವೆಜಿಟೇಬಲ್ಸ್ ತಿನ್ನಲ್ಲ ಅಂಥವ್ರು ಈ ಮೊಟ್ಟೆನ ಹಾಕ್ಕೊಟ್ರೆ ಎಲ್ಲ ವೆಜಿಟೇಬಲ್ಸು ತಿಂತಾರೆ, ಎಲ್ಲದನ್ನು ತಿಂತಾರೆ. ಮತ್ತು ಇದು ಒಂಥರ ಹೆಲ್ತಿ ರಿಚ್ ಪ್ರೋಟೀನ್ ಇರೋ ಅಂತಹ ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಒಂದು 3-4 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗುತ್ತೆ ಫಸ್ಟೇ. ಇವಾಗ ನಾನಿಲ್ಲಿ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಲ್ರೆಡಿ ಬೀಟ್ ಆಗಿರೋ ಅಂತಹ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ನನಗಂತೂ ಗಿಡಗಳಂದರೆ ತುಂಬ ಇಷ್ಟ. ಎಲ್ಲ ಕಡೆನೂ ಗಿಡ ಇಟ್ಟಿರ್ತೀನಿ. ಅಡುಗೆ ಮನೆಯಲ್ಲೂ ಸಹ ಇಟ್ಟಿರ್ತೀನಿ, ಡೈನಿಂಗ್ ಹಾಲಲ್ಲೂ ಇದೆ ನಮ್ಮ ಮನೆಯಲ್ಲಿ, ಮತ್ತು ಲಿವಿಂಗ್ ಹಾಲಲ್ಲೂ ಇದೆ, ಹೊರಗಡೆನೂ ಗಿಡಗಳು ಬೆಳೆಸಿದ್ದೀನಿ. ನಮ್ಮ ತಮ್ಮನ ಮಗಳಂತೂ ನಾನು ಯಾವುದಾದ್ರೂ ಗಿಡ ಪಾಟು ಇಟ್ಟರೆ ನೀನು ಪಾಟ್ ರಾಣಿ ಅಂತಲೇ ಅಂತಿರ್ತಾಳೆ ಯಾವಾಗಲೂ. ಅಷ್ಟು ಇಷ್ಟ ನನಗೆ. ಅಡುಗೆ ಮನೆಯಲ್ಲೂ ನಾನು ಮನಿ ಪ್ಲ್ಯಾಂಟ್ ಆಗಲಿ, ಸಿಂಗೋನಿಯಾ ಪ್ಲ್ಯಾಂಟ್ ಆಗಲಿ, ಈ ರೀತಿ ಪ್ಲ್ಯಾಂಟ್ಸ್ಗಳನ್ನ ಇಡ್ತಾನೆ ಇರ್ತೀನಿ. ಮತ್ತು ಅಲ್ಲೇನಾದರೂ ಆದರೆ ಅದನ್ನು ತೆಗೆದು ಚೇಂಜ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನೀವು ಆಲ್ಮೋಸ್ಟ್ ನೋಡಿರ್ತೀರ ನನ್ನ ವೀಡಿಯೋಸ್ಗಳಲ್ಲೆಲ್ಲ ನಾನು ಗಿಡಗಳನ್ನ ಜಾಸ್ತಿ ನಾನು ಫೋಕಸ್ ಮಾಡ್ತೀನಿ. ಈ ರೀತಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸು ಕೂಡ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಸ್ವಲ್ಪ ಅದು ದಪ್ಪನೇ ಇರಬೇಕು. ಇದು ಮೊಟ್ಟೆ ಫುಲ್ಲು ನಾವು ಮೊಟ್ಟೆನ ಫ್ರೈ ಮಾಡ್ತೀವಲ್ಲ ಆ ರೀತಿ ಸಣ್ಣದಾಗಿ ಮಾಡಬಾರ್ದು, ದಪ್ಪನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಮಾಡ್ತಾಯಿದ್ದೀನಿ ಅಂತಂತ ಹೇಳಿಬಿಟ್ಟು. ಇಷ್ಟು ಮನೆ ಕೆಲಸ ಮಾಡೋ ಅಷ್ಟೊತ್ತಿಗೆ ಒಂದು ದಿನ ಕಳೆದೋಗುತ್ತೆ. ನನಗೆ ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡೋ ಅಭ್ಯಾಸನೇ ಇಲ್ಲ. ಹಾಗಾಗಿ ನಾನು ಮಧ್ಯಾಹ್ನ ರೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ಇರ್ತೀನಿ. ಈ ರೀತಿ ಏನಾದರೂ ಸ್ಟಿಚ್ ಮಾಡೋದಾಗಲಿ, ಮನೆಗೇನಾದರೂ ಡಿಸೈನಿಂಗ್ ಮಾಡೋದಾಗಲಿ, ಮತ್ತು ಗಿಡಗಳೆಲ್ಲ ಕ್ಲೀನ್ ಮಾಡೋದಾಗಲಿ, ಗಿಡಗಳನ್ನೆಲ್ಲಗೆ ನೀರು ಹಾಕೋದಾಗಲಿ, ಯಾವುದಾದ್ರೂ ಒಂದು ಕೆಲಸನ ಮಾಡ್ತಾನೆ ಇರ್ತೀನಿ. ನಂಗೆ ಸಂಜೆ ಮಲಗಿ ಅಭ್ಯಾಸನೇ ಇಲ್ಲ. ಮತ್ತು ಆಲ್ಟರ್ನೇಟ್ ಡೇಸು ನನಗೆ ಆಫೀಸ್ ಇರೋದ್ರಿಂದ ಒಂದು ದಿನ ನನ್ನ ಮನೆಯಲ್ಲಿ ಆರಾಮಾಗಿ ಕೆಲಸ ಮಾಡಿಕೊಂಡು ವರ್ಕ್ ಮಾಡ್ತೀನಿ. ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗುವಾಗ ಸ್ವಲ್ಪ ಬ್ಯುಸಿ ಇರ್ತೀನಿ. ನೋಡಿ ಈ ರೀತಿ ಉಪ್ಪು ಮತ್ತು ಖಾರ ಹಾಕ್ಕೊಂಡಾದಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಬೇಕು. ಮತ್ತೊಂದು ಸ್ವಲ್ಪ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲ ವೆಜಿಟೇಬಲ್ಲು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ರೆ ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ನಾನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾಬೇಜು, ಎಲೆಕೋಸು, ಇದನ್ನೆಲ್ಲದನ್ನು ತೊಗೊಂಬಂದಿದ್ದೆ. ಎಲ್ಲನೂ ಸಣ್ಣದಾಗಿ ನಮ್ಮ ಮನೆಯವರೆಲ್ಲನೂ ಕಟ್ ಮಾಡಿಕೊಟ್ರು ರವಿ. ಅದನ್ನೆಲ್ಲ ಕಟ್ ಮಾಡಿಕೊಟ್ಟಿದ್ದನ್ನು ಎಲ್ಲ ಹಾಕಿಬಿಟ್ಟು ಆದಷ್ಟು ಹಾಫ್ ಬಾಯ್ಲು, ಫುಲ್ ಬಾಯ್ಲ್ ಮಾಡ್ಕೊಬಾರ್ದು, ಒಂದು ಸ್ವಲ್ಪ ಹಾಫ್ ಬಾಯ್ಲು, ಒಂದು 60-70% ನಾವು ಈ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಬೇಕಾಗತ್ತೆ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು, ಹಾಗೆ ಇದಕ್ಕೆ ಪೆಪ್ಪರ್ ಪೌಡರು ಕೂಡ ಹಾಕ್ಕೊಬೇಕು. ಆ್ಯಕ್ಚುಲಿ ಇದು ಬಂದು ಕೊರಿಯನ್ ಸ್ಟೈಲ್ ಬ್ರೇಕ್ಫಾಸ್ಟು, ಬಟ್ ಅಲ್ಲಿ ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸು ಇದನ್ನೆಲ್ಲ ಹಾಕ್ತಾರೆ. ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡ್ಕೊತೀನಿ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಂತೂ ನಮ್ಮ ಹಸ್ಬೆಂಡ್ ರವಿಗೆ ಇದು ತುಂಬ ಇಷ್ಟವಾಗಿರೋ ಅಂತಹ ಬ್ರೇಕ್ಫಾಸ್ಟು. ನಾವು ವೀಕ್ಲಿ 2 ಆದರೂ ಮಾಡ್ತೀವಿ. ಬುಧವಾರ ಕಂಪಲ್ಸರಿ ಮಾಡ್ತೀವಿ, ಸಂಡೇ ಏನಾದರೂ ಫ್ರೀ. ಬುಧವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತೀವಿ. ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಸಂಜೆ ಮಾಡ್ಕೊಂಡ್ವಿ. ಇಲ್ಲ ಸಂಡೇ ಏನಾದರೂ ಫ್ರೀ ಇದ್ವಿ, ಮನೆಯಲ್ಲೇ ಇದ್ವಿ ಅಂತಂದಾಗ ಸಂಡೇ ಮಾಡ್ಕೊತೀವಿ. ಈ ಥರ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ವಾರದಲ್ಲಿ ಒಂದಿನಾದರೂ ತಿನ್ನಬೇಕು ಅಂತ ಹೇಳಿ ಈ ರೀತಿ ಮಾಡ್ಕೊತೀವಿ. ಅದೆಲ್ಲ ಸ್ವಲ್ಪ ಬೆಂದಾದಮೇಲೆ ನಾವು ಹುರಿದು ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಹಾಕ್ಕೊಂಡ್ರೆ ಒಂದು ಒಳ್ಳೆ ಸ್ನ್ಯಾಕ್ಸು, ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು. ಇದು ತಿಂದುಬಿಟ್ರೆ ನಮಗೆ ಬ್ರೇಕ್ಫಾಸ್ಟ್ ಮಾಡ್ದಂಗೆ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತಿ ಕೂಡ ಆಗಿರುತ್ತೆ. ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಹೆಲ್ತಿಯಾಗಿ ಕೂಡ ಇರುತ್ತೆ. ಯಾವುದೇ ಜಂಕ್ ಫುಡ್ಡು ನಾವು ತಿನ್ನೋದ್ರ ಬದಲು ಈ ರೀತಿ ನಾವು ಇದನ್ನು ತಿನ್ನೋಣ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ
ಯೂಸ್ಫುಲ್ ಅನಿಸಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.